ಪೂಜ್ಯರಿಗೆ ಬಂದು ಆಪಾದನೆ ಮಾಡ್ಕೊಂಡು, ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತೆ ಪೂಜ್ಯ ಹೊರಗೆ ಬಂದ್ರೆ, ಯಾಕಂದ್ರೆ ಭಾಳ ಜನ ಸೇರಿದ್ರು ಮತ್ತು ಪೊಲೀಸ್ಗೂ ಸಮಸ್ಯೆ ಆಗ್ತೈತೆ ಅಂತೇಳಿ ಅದಕ್ಕೋಸ್ಕರ ಅವರು ಬಂದು ಬರ್ಬೇಕು ಅಂದ್ರೆ ಅಲ್ಲೇ ಇರ್ಬೇಕಂತ ಉದ್ದೇಶ ಇತ್ತು. ಅಂದ್ರೆ ಪೊಲೀಸರಂತೂ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆದಾಗ ಗೋಕಾಕ್ ಪೂಜ್ಯರಿಗೆ ಪೊಲೀಸರು ಫೋನ್ ಮಾಡಿ ಹಚ್ಚಾರ ಈಗ ಐತಂದಾಗ ಹಚ್ಚಾರ ಇಲ್ಲಿ ಬಂದಿದ್ರು. ಈಗೆಲ್ಲ ಅಂದ್ರೆ ಅಂದ್ರೆ ಅದೆಲ್ಲ ನಿರ್ಭರಾಗಿ ಅಂತೇಳಿ ಆಗೈತಿ. ಅದಕ್ಕೆ ಅವರು ಮಠಕ್ಕೆ ಹೋಗ್ತಾರೆ ಪೂಜ್ಯರು. ಮಠಕ್ಕೆ ಹೋಗಿ ಅಲ್ಲೆಲ್ಲ ಧ್ಯಾನ ಮಾಡಿ ಮುಂದೆ ಎಲ್ಲರೂ ಹೇಳಿದರು. ಎಲ್ಲ ಪೂಜ್ಯರು ಇದ್ದಂಥ ಪೂಜ್ಯರು, ಗ್ರಾಮ ಹಿರಿಯರು, ಶಾಸಕರು ಇವೆಲ್ಲ ಏನು ನಿರ್ಣಯ ಕೊಡುತ್ತೆ ಆ ನಿರ್ಣಯ ಬಂದವರಿದ್ದಾರೆ. ಆದಷ್ಟು ಬೇಗ ಮಠಕ್ಕೆ ಹೋಗಿ ಪೂಜೆ ಪುರಸ್ಕಾರ ಪ್ರಾರಂಭ ಮಾಡ್ತಾರೆ. ಮತ್ತೆಲ್ಲ ನಮ್ಮ ಶಿವಾಪುರ ಮುಖಂಡರಿಗೆ ಭಕ್ತರಿಗೆ ನಮ್ಮ ವಿನಂತಿ, ತಾವೆಲ್ಲರೂ ಸಹಕಾರ ಪಡೆದು ಇದು ಭಾಳ ದೊಡ್ಡದು ಏನು ಇಶ್ಯೂ ಆಗಿ ಮುಗಿಸ್ಬೇಕಾದ್ರೆ ಇಂಥ ಮುಖಾಂತರ ಎಲ್ಲರಿಗೂ ಇಲ್ಲಿಯವರೆಗೆ ಶಾಸಕರು ಅನ್ನೀಯ ಪ್ರಕರಣ ಕುರಿತು ಸಮಗ್ರವಾಗಿ ವಿಚಾರಗಳನ್ನು ಮಂಡಿಸಿದ್ದಾರೆ. ಅದೊಂದು ಕೆಟ್ಟ ಬೆಳವಣಿಗೆ. ನಾವೆಲ್ಲ ಮಠಾಧಿಪತಿಗಳು ಎಲ್ಲರೂ ಒಂದು ಮಾತನ್ನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಇಂಥ ಘಟನೆ ಮರುಕಳಿಸದಿರಲಿ, ಯಾರೇ ತಪ್ಪಿತರಿರಲಿ, ತಪ್ಪಾದರೆ ಅದರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶಗಳಿರ್ತವೆ. ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಕಾರ್ಯವನ್ನು ಯಾರು ಮಾಡಬಾರ್ದು ಅಂತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಬಂದಿರತಕ್ಕಂಥ ಕಳಂಕ, ಆ ಕಳಂಕ ಮುಕ್ತವಾದ ದಿವಸ ಇವತ್ತು ಅಂತಕ್ಕಂಥದ್ದು. ಮನುಷ್ಯನಿಗೆ ಕಳಂಕ ಅಂತಂದರೆ ಒಂದು ಸಾವಿದ್ದಾಗಿದೆ. ಆದರೆ ಇವತ್ತು ಆ ಕಳಂಕ ಮುಕ್ತರಾಗಿ ಪೂಜ್ಯರು ಇವತ್ತು ಹೊರಗೆ ಬಂದಿರೋದು, ಇಲಾಖೆಯ ತನಿಖೆಯಿಂದ ಅದು ದೃಢಪಟ್ಟಿರೋದು ಭಾಳ ಸಮಾಧಾನಕರ ಸಂಗತಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಚಾರಗಳು ಇಲ್ಲಿಗೆ ಮುಕ್ತಾಯ ಆಗಬೇಕು. ಒಳ್ಳೆಯ ದಿನಗಳು ಮತ್ತೆ ಪ್ರಾರಂಭ ಆಗಲಿ. ಸಮಾಜ ಧಾರ್ಮಿಕವಾದಂಥ ಆಧ್ಯಾತ್ಮಯುತವಾಗಿ ಶಕ್ತಿಯುತವಾಗಿ ಸಮಾಜ ಸದೃಢಗೊಳ್ಳಲಿ. ಎಲ್ಲರೂ ನೀತಿವಂತರಾಗಲಿ, ಆಚಾರವಂತರಾಗಲಿ ಅಂತಕ್ಕಂಥ ಕಾರ್ಯ ಇವತ್ತು ಮಠಮಾನ್ಯಗಳಿಂದ ನಡೀತಾ ಇದೆ. ಅದು ನಿರಂತರವಾಗಿ ನಡೀಲಿ ಅಂತ ಹೇಳಿ ನಾನು ಎಲ್ಲ ಪ್ರಮುಖ ಪೂಜೆಗಳಿಗೆ ಅನಂತ ಶರಣಾರ್ಥಿಗಳನ್ನ ಹೇಳಿ ಹಾಗೂ ಶಾಸಕರಿಗೂ ಕೂಡ ಶರಣರು ಮತ್ತು ಮಾಧ್ಯಮ ಮಿತ್ರರೇ ಹಾಗೂ ಶಿವಾಪುರ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಶರಣರು. ಇವತ್ತಿನ ದಿವಸ ನಮ್ಮ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು, ಕಳಂಕವನ್ನು ಎಲ್ಲರೂ ಪೂಜ್ಯರು, ಶಾಸಕರು ಮತ್ತು ಗ್ರಾಮದ ಮತ್ತು ಸುತ್ತಮುತ್ತ ಎಲ್ಲ ಮುಖಂಡರು ಕೂಡಿ ಇದು ಸುಳ್ಳು ಮತ್ತು ಇದು ಈ ಆಪಾದನೆಯನ್ನು ಕಳಂಕಿತವನ್ನು ತೊಳೆದು ಹಾಕಿದ್ದಕ್ಕೆ ನಾನು ಅವರಿಗೆ ಮನಪೂರ್ವಕ ಕರ್ತವ್ಯತೆಯನ್ನು ಹೇಳ್ತೇನೆ. ಮತ್ತು ಈ ರೀತಿ ಘಟನೆ ನಡೆದಿದ್ದು ನೋವಾಗಿರ್ತಕ್ಕಂಥ ಸಿದ್ಧತೆ ಆದರೂ ಕೂಡ ಎಲ್ಲರೂ ಕೂಡ ಅದನ್ನು ದೋಷಮುಕ್ತವಾಗಿ ಮಾಡಿದ್ದಕ್ಕೆ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳ್ತೇನೆ. ಆದರೂ ಈ ವ್ಯಕ್ತಿ ಯಾಕೆ ನಡೀತಿ, ಏನು ಏನಿತ್ತು ಅದನ್ನೇ ಎನ್ಕ್ವೈರಿ ಮಾಡೋದು ಕೇಳಿದ್ರು. ಎನ್ಕ್ವೈರಿ ಬರಲಿ, ಬಂದ ನಂತರ ಕ್ರಮ ಮಾಡಿ ಅದಕ್ಕೆ ರಿಪೋರ್ಟ್ ಬಂದ ನಂತರ ಮುಂದಿನ ಆ್ಯಕ್ಷನ್. ಓಕೆ, ಎಲ್ಲರಿಗೂ ಧನ್ಯವಾದ.